ಹಾಯ್, ನಾನು ಮೋಹನ್ ಫ್ರಮ್ ಫ್ಯಾಷನ್ ಟೆಕ್ ಇನ್ ಕನ್ನಡ. ಇವತ್ತು ನಿಮಗೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟವಾಗ ಯಾವ ರೀತಿ ಬ್ಲೌಸ್ ನ ಮೆಜರ್ಮೆಂಟ್ ಮಾಡಿ ಕಟಿಂಗ್ ಮಾಡ್ಬೇಕಂತ ತುಂಬಾ ನೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿಮ್ಗೆ ಯಾರಿಗಾದ್ರೂ ಟೈಲರಿಂಗ್ ಕ್ಲಾಸ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಕಮೆಂಟ್ಸ್ ಹಾಕಿ, ನಾನು ಟೈಲರಿಂಗ್ ಕ್ಲಾಸ್ ನ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀನಿ. ತುಂಬಾ ಜನ ಕೇಳಿದ್ದಾರೆ ಆಲ್ರೆಡಿ, ಹಾಗಾಗಿ ಟೈಲರಿಂಗ್ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಈ ವಿಡಿಯೋಗೆ ಒಂದು ಕಮೆಂಟ್ಸ್ ಹಾಕಿ, ಹಾಗೆ ಈ ವಿಡಿಯೋನ ಯಾರಿಗಾದ್ರೂ ಟೈಲರಿಂಗ್ ಕಲಿಯೋರು ಇದ್ರೆ ಅವರಿಗೆ ಶೇರ್ ಮಾಡಿ. ನಾನು ಹೇಳ್ಕೊಡುವಂತ ಮೆಥಡ್ ತುಂಬಾನೇ ಈಸಿ ಆಗಿರುತ್ತೆ. ಅಂದ್ರೆ ಯಾವ ರೀತಿ ಮೆಜರ್ಮೆಂಟ್ ಮಾಡಬೇಕು, ಯಾವ ರೀತಿ ಬ್ಲೌಸ್ ನ ಇಟ್ಟು ಮೆಜರ್ಮೆಂಟ್ ಮಾಡೋ, ಅಂದ್ರೆ ಕೆಲವೊಂದ್ಸಲ ಟೇಪ್ ಇಂದ ಮೆಜರ್ ಮಾಡಬಹುದು, ಇಲ್ಲ ಅಂದ್ರೆ ಕೆಲವೊಂದ್ಸಲ ಮೆಜರ್ಮೆಂಟ್ ಬ್ಲೌಸ್ ನ ಇಟ್ಟು ಕಟಿಂಗ್ ಮಾಡಬಹುದು. ಇದು ಎರಡೂ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ 1/2 ಇಂಚ್ ಮಾರ್ಜಿನ್ ತಗೊಳ್ಬೇಕು. ಆಮೇಲೆ ಮೆಜರ್ಮೆಂಟ್ ಬ್ಲೌಸ್ನ ನೀಟಾಗಿ ಈ ರೀತಿ ಇಟ್ಕೊಂಡು ಈ ರೀತಿ ಕರೆಕ್ಟಾಗಿ ಅಳತೆಯನ್ನು ಮಾಡಿ, ಅಂದರೆ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ಕರೆಕ್ಟಾಗಿ ಒಂದ್ಸಲ ಅಳತೆ ಮಾಡ್ಕೊಂಡು ನೋಡಿ. 15 ಇದೆ, ಹಾಗೆ ಇಲ್ಲಿ 15 ಮಾರ್ಕ್ ಮಾಡ್ಕೊಳ್ಳಿ. ಓಕೆ, 15 1/2 ಇಂಚ್ ಎಕ್ಸ್ಟ್ರಾ, ಇದು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಇಲ್ಲ ಅಂದರೆ ನೀವು ಈ ಬ್ಲೌಸ್ನ ಈ ರೀತಿ ಫೋಲ್ಡ್ ಮಾಡ್ಕೊಡ್ಬೇಕು. ಇಲ್ಲಿ ಡಾಟ್ ಪಾಯಿಂಟಿಂದ ಈ ಥರ ಶೋಲ್ಡರ್ ಬೆಳತನ ಇದನ್ನ ಕರೆಕ್ಟಾಗಿ ಈ ರೀತಿ ಇಡಬೇಕಾಗತ್ತೆ. ಓಕೆ, ಈ ರೀತಿ ಇಟ್ಟು ಎಕ್ಸ್ಟ್ರಾ ಮಾರ್ಜಿನ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಸೇಮ್ ಲೆಂತೇ ಬರುತ್ತೆ. ನೀವು ಹೇಗೆ ಮಾಡಿದ್ರೂ ನಡೆಯುತ್ತೆ. ಅಂದರೆ ಟೇಪಿಂದ ಮೆಜರ್ ಮಾಡಿ ನಡೆಯುತ್ತೆ, ಇಲ್ಲಾಂದರೆ ಬ್ಲೌಸ್ನ ಇಟ್ಟು ಕಟಿಂಗ್ ಮಾಡಿದ್ರೂ ನಡೆಯುತ್ತೆ. ಅರ್ಥ ಆಯ್ತಾ? ಈಗ 16 ಇಂಚ್ ಇದೆ ಅಲ್ವಾ, ಇಲ್ಲೂ 16 ಇಂಚಿಗೆ ಮಾರ್ಕ್ ಮಾಡಿ, 1/2 ಇಂಚ್ ಡೌನು. ಹಾಗೆ ಈ ರೀತಿ ಸ್ಟ್ರೇಟಾಗಿ ಲೈನ್ ಹಾಕೊಳ್ಳಿ. ಇವಾಗ ನಿಮಗೆ ವೇಸ್ಟ್ ಮೆಜರ್ಮೆಂಟ್ನ ಮಾರ್ಕ್ ಮಾಡಿ. ಇವಾಗ ವೇಸ್ಟ್ ಮೆಜರ್ಮೆಂಟು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಯಾವ ರೀತಿ ಅಂದರೆ ಇಲ್ಲಿ ಹುಕ್ಸ್ ಬೆಲ್ಟ್ ಇದೆಯಲ್ವಾ, ಇಲ್ಲಿ ರಿಂಗ್ ಮಾಡ್ತೀವಿ ನೋಡಿ. ಇಲ್ಲಿ ಇದನ್ನು ಎಕ್ಸ್ಟ್ರಾ ಬಿಟ್ಟು ಇಲ್ಲಿಂದ ಅಳತೆ ಮಾಡಿ ನೋಡಿ. 27 ಇಂಚು ಬರ್ತಾ ಇದೆ, ಕಾಣಿಸ್ತಿದೆಯಲ್ವ ನಿಮಗೆ? 27 ಇಂಚು, 27 ಇಂಚು ವೇಸ್ಟ್ ಮೆಜರ್ಮೆಂಟು. 27ನ 4ರಿಂದನೂ ಭಾಗಿಸ್ಬೋದು, ಇಲ್ಲ 27ನ ಅರ್ಧ ಮಾಡಿ, 27 ಅರ್ಧ ಮಾಡಿದರೆ 13.5 ಬರುತ್ತೆ. 13.5ನ ಮತ್ತೆ ಅರ್ಧ ಮಾಡಿ 6.75 ಬರುತ್ತೆ. 6.75ಗೆ ಒಂದು ಮಾರ್ಕ್ ಹಾಕೊಳ್ಳಿ. ಹಾಗೆ 1 ಇಂಚು ಬ್ಯಾಕ್ ಡಾಟಿಗೋಸ್ಕರ, ಆಮೇಲೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನು. ಇವಾಗ ಈ 1.5 ಇಂಚನ್ನ ಬಿಟ್ಟು ಇಲ್ಲಿ 8 ಇಂಚ್ ಬರ್ತಿದೆ ಅಲ್ವಾ, ಅಂದರೆ 6.75 ಮತ್ತು 1 ಇಂಚು 7.75.2 ಬರ್ತಿದೆ. ಇದನ್ನು ಕರೆಕ್ಟಾಗಿ ಈ ರೀತಿ ಟೇಪ್ನ ಫೋಲ್ಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿ. ಹಾಗೆ ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಮೇಲ್ಗಡೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಳ್ಳಿ. ಇದು ನಿಮಗೆ ಬ್ಯಾಕ್ ಡಾಟಿಗೋಸ್ಕರ ಮಾರ್ಕು. ಬ್ಯಾಕ್ ಡಾಟು ಒಂದು 3.5 ಇಂಚ್ ತಗೊಂಡು ಸಾಕಾಗತ್ತೆ, ಜಾಸ್ತಿ ಏನು ಇಡಬೇಕಂತಿಲ್ಲ, ಇಲ್ಲ ಕಡಿಮೆ ಇಡಬೇಡಿ. ಯಾಕೆಂದರೆ 3.5-4 ಇಂಚಲ್ಲಿ ತನಕ ಇಟ್ಟರೆ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಹಾಗೆ ನಿಮಗೆ ಬ್ಯಾಕ್ ಡೀಪ್ ಯಾವ ರೀತಿ ತಗೊಳ್ಬೇಕಂದ್ರೆ ಈ ಪಟ್ಟಿ ಇದೆಲ್ಲ, ಅಂದರೆ ಬ್ಯಾಕ್ ಬೆಲ್ಟ್ ಪಟ್ಟಿ, ಇದನ್ನ ಈ ರೀತಿ ಅಳತೆ ಮಾಡಬೇಕಾಗತ್ತೆ. 4 ಇಂಚಿದೆ, ಇಲ್ಲಿ 4 ಇಂಚಿಗೆ ಮಾರ್ಕ್ ಮಾಡಿ. ಹಾಗೆ ಸ್ವಲ್ಪ ಸ್ಟಿಚಿಂಗ್ ಮಾಡಿದ್ರೆ ಎಷ್ಟು ಬಿಡ್ತೀರ ಅಂತ ನೋಡಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ ಇಷ್ಟು ಬಿಟ್ಟಿದ್ದೀನಿ, ಇದಿಷ್ಟು ಸ್ಟಿಚಿಂಗ್ ಹೋಗುತ್ತೆ. ಇಲ್ಲ ಅಂದರೆ ಈ ಸೆಂಟ್ರ್ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿ ಇದನ್ನು ಇಲ್ಲಿ ಇಟ್ಟು ಎಕ್ಸ್ಟ್ರಾ ಮಾರ್ಜಿನ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ.
ಅರ್ಥ ಆಯ್ತಾ? ಹಾಗೆ ನಿಮಗೆ ಆರ್ಮೋಲ್ ಡೌನಿಂಗ್ ಯಾವ ರೀತಿ ತಗೊಳ್ಬೇಕಂದ್ರೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಈ ಆರ್ಮೋಲ್ ಡೌನ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಹೀಗೆ ನೋಡಿ 7 ಮುಕ್ಕಾಲು ಬರ್ತಿದೆ. ಇದನ್ನ ಈ 7 ಮುಕ್ಕಾಲನ್ನ ಕರೆಕ್ಟಾಗಿ ಇಲ್ಲಿಡಿ, ಅರ್ಧ ಇಂಚು ಮೇಲ್ಗಡೆ ಮಾರ್ಕ್ ಮಾಡಿ. ಇಲ್ಲ ಅಂದರೆ ಈ ಬ್ಲೌಸ್ನೇ ಕರೆಕ್ಟಾಗಿ ಈ ರೀತಿ ಇಟ್ಟು ಇಲ್ಲಿ ಮಾರ್ಕ್ ಮಾಡ್ಕೊಂಡು ನೋಡಿ, ಕರೆಕ್ಟ್ ಇಲ್ಲಿಗೆ ಬರುತ್ತೆ. ಸರಿನಾ? ಈ ರೀತಿ ಮಾರ್ಕ್ ಹಾಕೊಳ್ಳಿ. ಇವಾಗ ಏನು ಮಾಡಬೇಕಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಬೇಕಂದ್ರೆ ಈ ಬ್ಲೌಸ್ನ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ. ಎಲ್ಲೂ ಈ ರೀತಿ ಒಂದು ಸ್ವಲ್ಪನೂ ಫೋಲ್ಡ್ ಆಗಿರಬಾರ್ದು, ನೀಟಾಗಿ ಇಟ್ಕೊಳ್ಳಿ. ಏನಾದ್ರು ಫೋಲ್ಡ್ ಆಗಿದ್ರೆ ಐರನ್ ಮಾಡ್ಕೊಬಿಡಿ. ಅಂದರೆ ಮೆಜರ್ಮೆಂಟ್ ತಗೊಳ್ಳಿಗೆ ತುಂಬಾ ಈಸಿ ಆಗುತ್ತೆ. ಈ ರೀತಿ ನೋಡಿ 18 ಇಂಚು ಬರ್ತಾ ಇದೆ, ಹೌದಾ? ಕೆಲವೊಬ್ರದ್ದು ಫ್ರಂಟ್ ಬ್ಯಾಕು ಸೇಮ್ ಬರುತ್ತೆ, ಕೆಲವೊಂದು ಸಲ ಕೆಲವೊಬ್ರು ಸ್ಟಿಚ್ ಮಾಡಿರೋದು ವೇರಿಯೇಷನ್ ಒಂದು ಬರುತ್ತೆ. ಇದು ಬೇರೆ ಕಡೆಯಿಂದ ಮಾಡಿರೋದು ಬ್ಲೌಸು. ನೋಡಿ ಇಲ್ಲಿ ಬ್ಯಾಕಲ್ಲಿ 18 ಇಂಚು ಬರ್ತಿದೆ, 18 ಅಂದರೆ 9 ಇಂಚು ಬರಬೇಕು, ಬಟ್ ಇಲ್ಲಿ 9 ಇಂಚು ಬರ್ತಾ ಇಲ್ಲ. ಓಕೆ, ನೀವು ಯಾವಾಗ ಏನು ಮಾಡಿ ಅಂದರೆ 18 ಇಂಚ್ ಇದೆಯಲ್ವಾ, ಆ 18 ಇಂಚನ್ನ ಈ ಜಾಯಿಂಟ್ ಇರುತ್ತಲ್ವ, ಸ್ಲೀವ್ ಜಾಯಿಂಟು, ಅಲ್ಲಿಂದ ಕಂಟಿನ್ಯೂ ಮಾಡಿ. ನೋಡಿ 26.5 ಬರ್ತಾ ಇದೆ. 26.5ನ ಮತ್ತೆ ಇಲ್ಲಿ ಉಕ್ಸ್ಪಟ್ಟದ ಇಲ್ಲಿ ಎಕ್ಸ್ಟ್ರಾ ಬಿಟ್ಟು ಈ 26.5ರಿಂದ ಮತ್ತೆ ಕಂಟಿನ್ಯೂ ಮಾಡಿ. ನೋಡಿ 35 ಇಂಚ್ ಬರ್ತಾ ಇದೆ. ಅಂದರೆ ಫುಲ್ ರೌಂಡಲ್ಲಿ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟು ಅಂದರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು 35 ಇಂಚಿದೆ. ಈ 35 ಇಂಚು ಇಲ್ಲಿ 35 ಇಂಚನ್ನ ಡಿವೈಡ್ ಮಾಡಿ. ಅಂದರೆ 35 ಇಂಚನ್ನ 4ರಿಂದ ಭಾಗಿಸ್ಬೇಕು. ಇಲ್ಲ ಅಂದರೆ 35ನ್ನ 4 ಭಾಗ ಮಾಡಬೇಕು. ಇದು ಹೇಗೆ ಮಾಡಿದ್ರು ಒಂದೇ. 35 ಅರ್ಧ 17.5, 17.5 ಅರ್ಧ 8 ಮುಕ್ಕಾಲು ಬರುತ್ತೆ. 8 ಮುಕ್ಕಾಲಿಗೆ ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ 1.5 ಇಂಚ್ನ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಇದೆರಡು ಮಾರ್ಕಿಗೆ ಲೈನ್ ಹಾಕೊಳ್ಳಿ ಕರೆಕ್ಟಾಗಿ. ಹಾಗೆ ಇವಾಗ ಶೋಲ್ಡರ್ನ ಯಾವ ರೀತಿ ತಗೊಳ್ಬೇಕಂದ್ರೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಾಗ ಸ್ವಲ್ಪ ನಿಮಗೆ ಟಫ್ ಇರುತ್ತೆ. ಇದು ಬೋಟ್ ನೆಕ್ ಇರೋದ್ರಿಂದ ಸೇಮ್ ಇದೇ ರೀತಿ ಡಿಸೈನ್ ಇದೆ. ಹಾಗಾಗಿ ಶೋಲ್ಡರ್ನ ಕರೆಕ್ಟಾಗಿ ಅಳತೆ ಮಾಡ್ಕೊಳ್ಳಿ. ಕರೆಕ್ಟಾಗಿ ಈ ರೀತಿ ಬ್ಲೌಸ್ ಇಟ್ಕೊಂಡು ಈ ಶೋಲ್ಡರ್ ಜಾಯಿಂಟಿಂದ ಕರೆಕ್ಟ್ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡು ನೋಡಿ 15 ಇಂಚ್ ಇದೆ. ಬಟ್ ಇದು ನಿಮಗೆ ನೋಡಿ 15 ಇಂಚ್ ಇದೆ. ಈ 15 ಇಂಚನ್ನ ಡಿವೈಡ್ ಮಾಡಿ, ಅಂದರೆ 2 ಭಾಗ ಮಾಡಿ. 15 ಇಂಚಿನ 2 ಭಾಗ ಮಾಡಿದರೆ 7.5 ಬರುತ್ತೆ. 7.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಅರ್ಧ ಇಂಚು ಎಕ್ಸ್ಟ್ರಾ, ಇದು ಸ್ಟಿಚ್ಚಿಗೋಸ್ಕರ. ಹಾಗೆ ನಿಮಗೆ ಶೋಲ್ಡರ್ ಬೆಲ್ಟು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಬಿಡಿ. ಇಲ್ಲೇನೆ ನೋಡಿ 2 ಇಂಚ್ ಇದೆ. ನೀವು ಇಲ್ಲಿ 2 ಇಂಚ್ನ ಇಲ್ಲಿ 2 ಇಂಚ್ ಕರೆಕ್ಟಾಗಿ ಮಾರ್ಕ್ ಮಾಡಿ. ಹಾಗೆ ಸ್ಟಿಚಿಂಗ್ ಮಾರ್ಜಿನ್ಗೆ 1/4 ಇಂಚ್ ಇಲ್ಲ, ಒಂದು ಅರ್ಧ ಇಂಚಿಂದ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ಇದನ್ನ ಈ ರೀತಿ ಮಾರ್ಕ್ ಹಾಕೊಳ್ಳಿ. 8 ಇಂಚ್ ಇದೆಯಲ್ವಾ, 8 ಇಂಚಲ್ಲಿ 1 ಇಂಚ್ ಮೈನಸ್ ಮಾಡಿ 7 ಇಂಚ್ನ ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಹಾಗೆ ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಹಾಕಿ ನಾರ್ಮಲ್ ಶೇಪ್ನ ಇಲ್ಲಿ ಡ್ರಾ ಮಾಡಿ ಕರೆಕ್ಟಾಗಿ. ಆಮೇಲೆ ಇಲ್ಲಿ ಆರ್ಮೋಲ್ ರೌಂಡ್ನ ಚೆಕ್ ಮಾಡ್ಕೊಳ್ಳಿ. 8 ಇಂಚ್ ಬರ್ತಾ ಇದೆ. 8 8 ಅಂದರೆ 16 ಇಂಚ್ ಬರುತ್ತೆ.
ನೋಡಿ ಕರೆಕ್ಟ್ 8 ಇಂಚ್ ಬರ್ತಾ ಇದೆ, ಹೌದಾ? ನೋಡಿ ಇನ್ನೊಮ್ಮೆ ನೋಡಿ. ನೋಡಿ ಕರೆಕ್ಟ್ 8 ಇಂಚಿಗೆ ಈ ಪಾಯಿಂಟ್ ಅನ್ನೋದು ಬರ್ತಾ ಇದೆ. ಇದು ಪರ್ಫೆಕ್ಟ್ ಬಂತು. ಇವಾಗ ಈ ಮೆಜರ್ಮೆಂಟ್ ಬ್ಲೌಸ್ ಹೇಗಿದೆಯೋ ಅದೇ ರೀತಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಹಾಗೆ ನಿಮಗೆ ಬ್ಯಾಕ್ ನೆಕ್ ಡೌನು 2 ಇಂಚ್ ತಗೊಳ್ಳಿ, ಇಲ್ಲಾಂದ್ರೆ 3 ಇಂಚ್ ತಗೊಳ್ಳಿ ಸಾಕಾಗತ್ತೆ. ಈ ರೀತಿ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಈ ನೆಕ್ ಶೇಪ್ನ ಈ ರೀತಿ ಡ್ರಾ ಮಾಡಿ ನೀವು. ಓಕೆ, ಇದು ಬ್ಯಾಕ್ ಬೆಲ್ಟು. ಇಲ್ಲಿಂದ ಡೀಪ್ ಬರುತ್ತೆ. ನಿಮಗೆ ಬ್ಯಾಕ್ ಬ್ರಾಡ್ ಎಷ್ಟು ಇಡಬೇಕಂತ ಗೊತ್ತಾಗಿಲ್ಲ ಅಂದರೆ ಮೆಜರ್ಮೆಂಟ್ ಬ್ಲೌಸ್ ಇದ್ದಾವಾಗ ಕರೆಕ್ಟಾಗಿ ಅಳತೆ ಮಾಡ್ಕೊಳ್ಳಿ. ನೋಡಿ 8.5 ಇಂಚ್ ಇದೆ. ಈಗ ನೀವು ಅಷ್ಟೇ ಇಡ್ಬೋದು. 8.5 ಇಂಚ್ ಅಂದರೆ 8.5ನ ಅರ್ಧ ಮಾಡಿ 4.25 ಬರುತ್ತೆ. ಅಂದರೆ 4.25ನ ಕರೆಕ್ಟಾಗಿ ಇಡಬೇಡಿ, ಸ್ವಲ್ಪ ಕಡಿಮೆ ಇಡಿ. ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿಲ್ಲ ಅಂದರೆ ನಿಮಗೆ ಬ್ರಾಡ್ ಒಂದು ಜಾಸ್ತಿ ಬರುತ್ತೆ ನಿಮಗೆ. ಹಾಗಾಗಿ ಸ್ಟಿಚಿಂಗ್ ಮಾರ್ಜಿನ್ನ ಸ್ವಲ್ಪ ಇಟ್ಕೊಳ್ಳಿ. ಈ ರೀತಿ ಒಂದು ಮಾರ್ಕ್ ಹಾಕ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕು ಅಂತ ಅದೇ ರೀತಿ ಶೇಪ್ನ ಡ್ರಾ ಮಾಡಿ. ಈ ಶೇಪ್ನ ಡ್ರಾ ಮಾಡುವಾಗ ಕರೆಕ್ಟಾಗಿ ಈ ರೀತಿ ಲೈಟಾಗಿ ಒಂದ್ಸಲ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ನೆಕ್ ಶೇಪ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ. ನೋಡಿ ಇದು ಡ್ರಾಪ್ ನೆಕ್ ಶೇಪ್ ಇದು. ಹಾಗೆ ಇದನ್ನ ಇತ್ತೆ ಕಟಿಂಗ್ ಮಾಡ್ಕೊಳ್ಳಿ. ಇದಿಷ್ಟು ಬ್ಯಾಕ್ ಪಾರ್ಟು. ಇನ್ನೂ ಡೌಟ್ ಇದೆ ನೀವು ನಿಮಗೆ ಕಮೆಂಟ್ಸ್ ಅಲ್ಲಿ ಹಾಕಿ ಏನು ಡೌಟ್ ಇದೆ ಅಂತ. ಹಾಗೆ ನಿಮ್ಮ ನೆಕ್ ಬ್ರಾಡ್ ಯಾವ ರೀತಿ ತಗೊಳ್ಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಯಾವ ಬಾಡಿ ಮೆಜರ್ಮೆಂಟ್ಗೆ ಎಷ್ಟು ಬ್ರಾಡ್ ಇಡಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ನನಗೆ ಕಮೆಂಟ್ಸ್ ಹಾಕಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇಲ್ಲ ಅಂದರೆ ತುಂಬ ಜನ ಕೇಳ್ತಿದ್ದಾರೆ ಅಂದರೆ ಅದ್ರ ಬಗ್ಗೆನೇ ಒಂದು ಡೆಡಿಕೇಟ್ ವಿಡಿಯೋ ಮಾಡ್ತೀನಿ. ಅಂದರೆ ಇವಾಗ 30 ಇಂಚ್ ಇದ್ದರೆ ಅಪ್ಪರ್ ಚೆಸ್ಟ್ 30 ಇಂಚ್ ಇದ್ದವಾಗ ಎಷ್ಟು ಡೀಪ್ ಇಡಬೇಕು ಅಂದರೆ ಬ್ರಾಡ್ ಮಾಡಬೇಕು, ಇಲ್ಲ 32 34 ಇದ್ದವಾಗ ಯಾವ ರೀತಿ ಮಾಡಬೇಕು, ಇಲ್ಲ 36 ಇದ್ದವಾಗ ಯಾವ ರೀತಿ ಬ್ರಾಡ್ ಮಾಡಬೇಕು ಅಂತ ನಿಮಗೆ ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಿಮಗಿನ ಆ ರೀತಿ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಹಾಕಿ. ಹಾಗೆ ನಿಮಗೆ ಶೋಲ್ಡರ್ ಫಾರ್ಮುಲಾ ಬೇಕು ಅಂದರೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಆರ್ಮರ್ ಫಾರ್ಮುಲಾ ಆಲ್ಮೋಸ್ಟ್ ಪಬ್ಲಿಕ್ಕಿಗೆ ಹಾಕಿದ್ದೀನಿ, ಅಂದರೆ ತುಂಬ ಜನ ನೋಡಿದ್ದಾರೆ. ಹಾಗೆ ಶೋಲ್ಡರ್ ಫಾರ್ಮುಲಾ ನಾನು ಓನ್ಲಿ ಮೆಂಬರ್ಸ್ ಅಷ್ಟೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರು ಆ ವಿಡಿಯೋ ನೋಡಿಲ್ಲ ಅಂತ ಹೋಗಿ ಒಂದ್ಸಲ ಆ ವಿಡಿಯೋನ ನೋಡಿ. ಬಟ್ ನೀವು ಮೆಂಬರ್ಶಿಪ್ ತಗೊಂಡ್ರೆ ನೆಕ್ಸ್ಟು ನಾನು ಸಂಡೇ ಕ್ಲಾಸ್ ಮಾಡೋ ಪ್ಲ್ಯಾನಲ್ಲಿ ಇದ್ದೀನಿ, ಅಂದರೆ ಕ್ಲಾಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾರಾದರೂ ಕ್ಲಾಸಿಗೆ ಜಾಯ್ನ್ ಆಗಬೇಕಂತ ಇಂಟ್ರೆಸ್ಟ್ ಇದ್ದರೆ ಮೆಂಬರ್ಶಿಪ್ನ ಪರ್ಚೇಸ್ ಮಾಡ್ಕೊಳ್ಳಿ. ನಿಮಗೆ ಸಂಡೇಯಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮೆಂಬರ್ಶಿಪ್ನ ಜಾಯ್ನ್ ಆಗ್ಬೋದು. ಮೆಂಬರ್ಶಿಪ್ ಪ್ರೈಸ್ ಬಂದು 119 ಇರುತ್ತೆ, ಅಂದರೆ 119 ರೂಪಾಯಿ ಇರುತ್ತೆ. ಮತ್ತು ನಿಮ್ಮ ಕ್ಲಾಸಿಂದ ಏನು ಎಕ್ಸ್ಟ್ರಾ ಫೀಯನ್ನು ಆ್ಯಡ್ ಮಾಡ್ತಿಲ್ಲ. ಓನ್ಲಿ 119 ರೂಪಾಯಿಗೆ ಇಂಪಾರ್ಟೆಂಟ್ ವಿಡಿಯೋನೂ ಸಿಗುತ್ತೆ. ಹಾಗೆ ನಿಮಗೆ ಕ್ಲಾಸ್ ಕೂಡ ಸಿಗುತ್ತೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು. ಓನ್ಲಿ ಸಂಡೇ ಮಾತ್ರ ಕ್ಲಾಸ್ ಇರುತ್ತೆ. ಯಾಕೆಂದರೆ ನಮ್ಮ ಬೂಟಿಕ್ ಇರೋದ್ರಿಂದ ನಮಗೆ ವರ್ಕ್ ಹೆವಿ ಇರುತ್ತೆ, ಹಾಗಾಗಿ ಕ್ಲಾಸ್ ಮಾಡ್ಲಿಕ್ಕೆ ಆಗಲ್ಲ. ಸಂಡೇ ಒಂದಿನ ಅಂದರೆ ತುಂಬ ಜನ ಕೇಳಿದರೆ ಕ್ಲಾಸ್ ಮಾಡ್ತೀರಂತ, ಹಾಗಾಗಿ ಸಂಡೇ ಒಂದಿನ ಕ್ಲಾಸ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು. ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನೆಕ್ಸ್ಟ್ ಮಂತೇನೆ ರಿಮೂವ್ ಮಾಡ್ಕೋಬೋದು. ನಾನು ಹೇಳ್ಕೊಡೋ ಕ್ಲಾಸ್ ನಿಮ್ಗೆ ಅರ್ಥ ಆಗ್ತಿದೆ ಅಂದರೆ ನೀವು ಕಂಟಿನ್ಯೂ ಮಾಡ್ಬೋದು. ಹಾಗೆ ನೆಕ್ಸ್ಟ್ ನಿಮ್ಗೆ ಏನಾದ್ರು ಪ್ಯಾಟರ್ನ್ ಬ್ಲೌಸ್ ಆ ರೀತಿ ಏನಾದರೂ ಬೇಕು ಅಂದರೆ ನೆಕ್ಸ್ಟ್ ನಿಮಗೆ ಸಪ್ರೇಟಾಗಿ ಕ್ಲಾಸ್ ಮಾಡ್ತೀನಿ ಆವಾಗ, ಅಂದರೆ ಎಷ್ಟು ಜನಕ್ಕೆ ಬೇಕೋ ಅದಷ್ಟೇ ಜನಕ್ಕೆ. ಇವಾಗ ಸದ್ಯಕ್ಕೆ ಓನ್ಲಿ ಮೆಂಬರ್ಸಿಗೆ ಮಾತ್ರ ಬೇಸಿಕ್ ಕ್ಲಾಸ್ನ ತಗೊಳ್ತಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು. ಹಾಗೆ ವಿಡಿಯೋ ಹೇಗೆ ಅನಿಸಿದೆ ಅಂತ ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ತುಂಬ ಜನ ಲೈಕೇ ಮಾಡ್ತಾ ಇಲ್ಲ.
ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇದು ಯಾವ ರೀತಿ ಮಾರ್ಕಿಂಗ್ ಮಾಡ್ತೀವಿ ಅಂತ ಕರೆಕ್ಟಾಗಿ ನೋಡ್ಕೊಂಡ್ರಲ್ವಾ? ಕಾಣಿಸ್ತಿಲ್ಲ ಅಲ್ಲ? ಬ್ಯಾಕಲ್ಲಿ ಯಾವ ರೀತಿ ಮಾರ್ಕ್ ಇದೆಯೋ ಅದೇ ರೀತಿ ಫ್ರಂಟಲ್ಲಿ ಮಾರ್ಕ್ ಹಾಕೊಳ್ಳಿ. ಈ ಕ್ಲಾತ್ನ ಫೋಲ್ಡ್ ಮಾಡಿ ಸಪ್ರೇಟ್ ಇಟ್ಕೊಳ್ಳಿ. ಇವಾಗ ಬ್ಯಾಕ್ ಲೆಂತ್ ಇದೆಯಲ್ವಾ, ಅದಕ್ಕೆ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಹಾಗೆ ಆರ್ಮ್ ಡೌನಿಂಗ್ ಮಾರ್ಕ್ ಹಾಕೊಳ್ಳಿ. ಹಾಗೆ ಶೋಲ್ಡರ್ ಡೌನಿಂಗು. ಇವಾಗ ಇಲ್ಲಿ ಶೋಲ್ಡರು 7.5 ಇದೆ, ಇಲ್ಲಿ 1 ಇಂಚ್ ಕಡಿಮೆ ಮಾಡಿ 6.5 ಈ ರೀತಿ ಮಾರ್ಕ್ ಹಾಕೊಳ್ಳಿ. ಹಾಗೆ ಒಂದು ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕೊಳ್ಳಿ. ಹಾಗೆ ಈ ರೀತಿ ಸ್ಟ್ರೇಟ್ ಒಂದು ಲೈನ್ ಹಾಕಬೇಕು. ಇವಾಗ ಫ್ರಂಟ್ ನೆಕ್ ಡೀಪ್ನ ಯಾವ ರೀತಿ ತಗೊಳ್ಬೇಕು ಅಂದ್ರೆ, ಕರೆಕ್ಟಾಗಿ ಈ ರೀತಿ ನೀಟಾಗಿ ಬ್ಲೌಸ್ನ ಇಟ್ಕೊಳ್ಳಿ. ಇಲ್ಲಿಂದ ಕರೆಕ್ಟಾಗಿ ಈ ರೀತಿ ಕ್ರಾಸ್ ಆಗಿ ಟೇಪ್ ಇಡಿ. ಇದು ನೋಡಿ, ಕರೆಕ್ಟಾಗಿ ಈ ರೀತಿ ಕ್ರಾಸ್ ಆಗಿ ಟೇಪ್ನ ಇಟ್ಟರೆ ನಿಮಗೆ ನೆಕ್ ಡೀಪ್ ಎಷ್ಟಿದೆ ಅಂತ ಸಿಗುತ್ತೆ. 7.5 ಇದೆ. 7.5ನ ಇಲ್ಲಿಂದ ಮಾರ್ಕ್ ಮಾಡಿ. ಈ ತರ ಗೊತ್ತಾಗಲ್ಲ ಅಂದ್ರೆ ನೀವು ಇಲ್ಲಿ 1/2 ಇಂಚ್ ಡೌನ್ ಅಲ್ಲಿ ಕರೆಕ್ಟ್ ಈ ರೀತಿ ಬ್ಲೌಸ್ ಇಟ್ಟು ಮಾರ್ಕ್ ಮಾಡಿ ನೋಡ್ಬೋದು. ನೋಡಿ, ಕರೆಕ್ಟ್ ಇಲ್ಲಿಗೆ ಬರ್ತಾ ಇದೆ. ಈ ರೀತಿ ಮಾರ್ಕ್ ಹಾಕೋಬಹುದು. ಅಂದ್ರೆ ಫ್ರಂಟ್ ಪಾರ್ಟ್ನ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಬೋದು. ಈ ರೀತಿ ಮಾಡಿದ್ರು ನಿಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಅನ್ನು ಸಿಗತ್ತೆ. ಇಲ್ಲಾಂದ್ರೆ ಟೇಪಿಂದನೇ ಅಳತೆ ಮಾಡ್ಬೋದು. ಇದು ನೆಕ್ ಬ್ರಾಡು. ಈ ರೀತಿ ಕರೆಕ್ಟಾಗಿ ಮಾರ್ಕ್ ಹಾಕೊಳ್ಳಿ. ನಿಮಗೆ ಡಾಟ್ ಪಾರ್ಟ್ನ ಯಾವ ರೀತಿ ತಗೊಳ್ಬೇಕಂದ್ರೆ, ಇಲ್ಲಿ ಶೋಲ್ಡರ್ ಜಾಯಿಂಟ್ ಇಂದ ಸ್ಟ್ರೇಟ್ ಆಗಿ ಈ ರೀತಿ ಮೆಜರ್ ಮಾಡಿ. ನೋಡಿ, ಇಲ್ಲಿ ನೋಡಿ ಕಾಣಿಸ್ತಿದೆ ಅಲ್ವಾ ನಿಮಗೆ? 11 ಇಂಚ್ ಇದೆ. ಈ 11 ಇಂಚಿಗೆ ಅರ್ಧ ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿ. ಯಾಕೆಂದ್ರೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗ್ತೀವಲ್ಲ ನೀವು, ಅಲ್ಲಿ 1/2 ಇಂಚು ಲೆಸ್ ಆಗುತ್ತೆ. ಹಾಗಾಗಿ 11 ಇಂಚಿಗೆ ಅರ್ಧ ಇಂಚ್ ಆ್ಯಡ್ ಮಾಡಿ 11.5 ಬರುತ್ತೆ. ಓಕೆ, 11.5ಗೆ ಈ ರೀತಿ ಒಂದು ಸ್ಟ್ರೇಟಾಗಿ ಲೈನ್ ಹಾಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನೀವು ಈ ಬ್ಲೌಸ್ನ ಕರೆಕ್ಟಾಗಿ ನೋಡಿ, ಇಲ್ಲಿಂದ ಇಲ್ಲಿಗಿಟ್ರೆ ಇಲ್ಲಿ 1/2 ಇಂಚ್ ಅನ್ನೋದು ಕಡಿಮೆ ಬರುತ್ತೆ. ಇವಾಗ ಶೋಲ್ಡರ್ ಜಾಯಿಂಟ್ ಇಲ್ಲಿ ತನಕ ಬಂದಿದೆ, ಹಾಗಾಗಿ 1/2 ಇಂಚು ಮೇಲೆ ಹೋಗುತ್ತೆ. ನಿಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನಿಮಗೆ ಇಲ್ಲಿ ಡೌನ್ ಯಾವ ರೀತಿ ತಗೊಳ್ಬೇಕಂತ ಗೊತ್ತಾಗಿಲ್ಲ ಅಂದ್ರೆ ಈ ಡಾಟ್ ಪಾಯಿಂಟಿಂದ ಡೌನಿಗೆ ಎಷ್ಟು ತಗೊಳ್ಬೇಕಂತ ಗೊತ್ತಾಗಿಲ್ಲ ಅಂದ್ರೆ ಇದನ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಚೆಕ್ ಮಾಡಿ. 3 ಇಂಚ್ ಇದೆ ಕ್ರಾಸಲ್ಲಿ. ನೀವು ಇಲ್ಲ ಅಂದರೆ ಕಾಮನ್ ಆಗಿ 2.75-3 ಇಂಚ್ ಈ ರೀತಿ ತಗೊಂಡು ಇದೊಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಹಾಗೆ
ಡಾಟ್ ವಿಡ್ತ್ನ ಈ ಡಾಟ್ ವಿಡ್ತು ಕಸ್ಟಮರ್ ಬ್ಲೌಸ್ ಕೊಟ್ಟಿರೋ ಡಾಟ್ ವಿಡ್ತು ವೇರಿಯೇಷನ್ ಇದೆ. ಆ ರೀತಿ ಏನಾದ್ರು ನಿಮ್ಗೆ ಗೊತ್ತಿದ್ರೆ ವೇರಿಯೇಷನ್ನ ಫಾಲೋ ಮಾಡಬೇಡಿ, ಯಾಕೆಂದರೆ ಅದು ರಾಂಗ್ ಇರುತ್ತೆ. ಬಟ್ ಇದು ಈ ಕಸ್ಟಮರ್ದು ಒಬ್ರದ್ದು ಬ್ಲೌಸು ರಾಂಗ್ ಇದೆ. ಇಲ್ಲ ನೀವು ಅಬ್ಸರ್ವ್ ಮಾಡ್ಬೋದು, ನಿಮ್ಗೆ ಕಾಣಿಸ್ಲಿಲ್ಲೋ ಗೊತ್ತಿಲ್ಲ. ಮಾರ್ಕಿಂಗು ಬೇರೆ ಕಡೆ ಇದೆ, ಡಾಟ್ ಪಾಯಿಂಟೇ ಬೇರೆ ಕಡೆ ಇದೆ, ಸ್ಟಿಚಿಂಗ್ ಮಾಡಿರೋದು ರಾಂಗ್ ಇದೆ. ಅಪ್ಪರ್ ಚೆಸ್ಟ್ 35 ಇದೆಯಲ್ವಾ, ಹಾಗಾಗಿ 3.5 ತಗೊಳ್ಳಿ, ಕರೆಕ್ಟ್ ಆಗುತ್ತೆ. ಈ ಡಾಟ್ ವಿಡ್ತ್ನ ಯಾವ ರೀತಿ ತಗೊಳ್ಬೇಕಂತ ಗೊತ್ತಾಗಿಲ್ಲ ಅಂದರೆ ಇದಕ್ಕೋಸ್ಕರ ನಾನು ಸಪ್ರೇಟಾಗಿ ಡೆಡಿಕೇಟ್ ವಿಡಿಯೋ ಮಾಡಿದ್ದೀನಿ. ನೀವು ಆ ವಿಡಿಯೋನ ಒಂದ್ಸಲ ಪ್ಲೇಲಿಸ್ಟಿಂದ ಚೆಕ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗತ್ತೆ. ಈ ವಿಡಿಯೋ ಬರೋಣ. ಇವಾಗ ಡಾಟ್ ವಿಡ್ತು 3 ಇಂಚು ತಗೊಳ್ಳಿ, ಆ ಕಡೆ 1.5 ಈ ಕಡೆ 1.5. ಈ ರೀತಿ ಮಾರ್ಕ್ ಹಾಕೊಳ್ಳಿ. ಇದು ಫ್ರಂಟ್ ಡಾಟು 2 ಕಾಲು ತಗೊಳ್ತಿದ್ದೀನಿ. ಹಾಗೆ ಇಲ್ಲಿ ಶೋಲ್ಡರ್ ಆರ್ಮ್ ರೌಂಡ್ ಒಂದು ಡಾಟ್ ಬರುತ್ತಲ್ವ, ಅದನ್ನು ಇಲ್ಲಿಂದ 2.5 ಇಂಚ್ ಮೇಲ್ಗಡೆ ತಗೊಳ್ತಿದ್ದೀನಿ. ಬಟ್ ಈ ಡಾಟ್ನ ಯಾವ ರೀತಿ ತಗೊಳ್ಬೇಕಂತ ನಾನು ನಿಮ್ಗೆ ಹೇಳಿದ್ನಲ್ವ, ಇವಾಗ ಡೆಡಿಕೇಟ್ ವಿಡಿಯೋ ಮಾಡಿದ್ದೀನಿ ಅಂತ. ಆ ವಿಡಿಯೋ ನೋಡಿದರೆ ನಿಮಗೆ ಈ ಡಾಟ್ ವಿಡ್ತ್ ಎಷ್ಟು ತಗೊಳ್ಬೇಕು, ಹಾಗೆ ಡಾಟ್ ಪಾಯಿಂಟ್ನ ಯಾವ ರೀತಿ ತಗೊಳ್ಬೇಕಂತ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋನ ಒಂದ್ಸಲ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ಹಾಗೆ 4 ಡಾಟಿಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ, 2 ಇಂಚಿಗೆ ಹಿಂಗೆ ಮಾರ್ಕ್ ಹಾಕಿ. ಓಕೆ, ಇದಿಷ್ಟು ಫ್ರಂಟ್ ಪಾರ್ಟು. ಈ ವಿಡಿಯೋ ಹೇಗೆ ಅನ್ಸುತ್ತೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ, ತುಂಬ ಜನ ಲೈಕೇ ಮಾಡ್ತಾ ಇಲ್ಲ, ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಬಾಯ್.